ಮಾಡಾಳು ಬಿಎಸ್ವೈ ಆಪ್ತ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ವಿರೂಪಾಕ್ಷಪ್ಪ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಕೂಡ ನನ್ನ ಆಪ್ತರೇ ಅನ್ನುವಂತಹ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಎಲ್ಲರೂ ನನ್ನ ಆಪ್ತರೇ, ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು. ಒಬ್ಬ ಸೀನಿಯರ್ MLA ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ MLA, ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್. ಒಬ್ಬ ಸೀನಿಯರ್ MLA ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರಲ್ಲ, ಈಸ್ ಎ ಸೀನಿಯರ್ MLA, ಯಡಿಯೂರಪ್ಪನವರ ಸ್ಟ್ರಾಂಗ್ ಫಾಲೋಯರ್. ಎಲ್ಲರಿಗೂ ನಿಗದಿ ಮಾಡಿಬಿಟ್ಟಿದ್ದಾರೆ, ಮಿನಿಸ್ಟ್ರಿಗಳಿಗೆ, ಚೇರ್ಮನ್ಗಳಿಗೆ ಎಲ್ಲ ಖಾತೆ ಎಲ್ಲ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವನ ಮಗ ಲಂಚ ತಗೊಳ್ಳ ಸಿಕ್ಕಾಕೊಂಡಿದ್ರು. 40 ಲಕ್ಷ ರೂಪಾಯಿ, 81 ಲಕ್ಷ ಮಾತಾಡಿ 40 ಲಕ್ಷ ತಗೊಳ್ಳ ಸಿಕ್ಕಾಕೊಂಡಿರೋರು. 6 ಕೋಟಿ ಸಿಕ್ತು. ಎಲ್ಲಿಂದ ಬಂತು ಈ ದುಡ್ಡು? ಯಾರ ದುಡ್ಡು ಇದು? ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹಣ. ಇಟ್ಸ್ ಎ ಕರಪ್ಟ್ ಮನಿ. ಭ್ರಷ್ಟಾಚಾರದಿಂದ ಮಾಡಿರ್ತಕ್ಕಂಥ ಹಣ, ಲೂಟಿ ಹೊಡೆದಿರ್ತಕ್ಕಂಥ ಹಣ, ಲಂಚ ತಗೊಂಡಿರ್ತಕ್ಕಂಥ ಹಣ. ಅವ್ರು ತಗೊಂತಾರೆ, ಯಾರ ಮೇಲೆ ಕ್ರಮ ತಗೋಬೇಕು ಬೇಡ ಅನ್ನೋಂಥ ತೀರ್ಮಾನ ಲೋಕಾಯುಕ್ತ ಮಾಡುತ್ತೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ನಾನು ಮಾಡೋಕ್ಕಾಗೋದಿಲ್ಲ. ಯಾವ ತೀರ್ಮಾನ ತಗೊಳುತ್ತೆ ಲೋಕಾಯುಕ್ತ ಅದರಂತೆ ಮುಂದುವರಿ. ಸಿದ್ದರಾಮಯ್ಯನವರು ನಮ್ಮ ಆಪ್ತರೇನೆ, ಮಾಡಾಳು ವಿರೂಪಾಕ್ಷ ಮಾತ್ರ ಅಲ್ಲ, ಎಲ್ಲರೂ ನನ್ನ ಆಪ್ತರೇನೆ. ಅದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂತಾಗುತ್ತೆ. ಏನಿಲ್ಲ, ಕಾನೂನಂತ ಕ್ರಮ ತಗೊಂಡು. ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಪುತ್ರನ ಲಂಚ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. 40% ಆರೋಪಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಸಿಎಂ ಬಸವರಾಜ ಬೊಮ್ಮಾಯಿ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದೆ. ಬೆಂಗಳೂರಲ್ಲಿ ಸಿಎಂ ನಿವಾಸಕ್ಕೆ ಇವತ್ತು ಮುತ್ತಿಗೆ ಹಾಕೋದಿಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಮಾರ್ಗ ಮಧ್ಯೆ ಪೊಲೀಸರು ತಡೆದ್ರು. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ನಾಯಕರು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ರು. ಬಳಿಕ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಸೂಟ್ ಕೇಸ್ ಸರ್ಕಾರ ಅಂತ ಘೋಷಣೆಯನ್ನ ಕೂಗಲಾಯಿತು, ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಅವರಿಗೆ ಇವತ್ತು ಅವರಿಂದ ಮತ ಬರುತ್ತೆ.